ಅಂಜನಾಪುರ ಬಿ ಡಿ ಬಡಾವಣೆಯಲ್ಲಿ ಕಂಡುಬಂದಂಥ ದೃಶ್ಯ ಇದು. ಏನು ಅಂತಂದರೆ ಬೆಳಿಗ್ಗೆ ಒಂದು 7-7:30 ಗಂಟೆಗೆ ಇವತ್ತು ಒಂದು ಫೋನ್ ಕಾಲ್ ಬಂದಿರುತ್ತೆ. ಈ ಥರ ಒಂದು ಹಸು ಮಲ್ಕೊಂಬಿಟ್ಟಿದೆ, ಎದ್ದೇಳ್ತಾ ಇಲ್ಲ, ಒದ್ಲಾಡ್ತಾ ಇದೆ ಅಂತ. ಬಂದು ಈ ಥರ ನೋಡಿರ್ತೀನಿ. ಏನು ಅಂತಂದರೆ ಹೊಟ್ಟೆಲ್ಲ ಉಬ್ಬಿಸ್ಕೊಂಡಿದೆ. ಆಲ್ರೆಡಿ ಫಸ್ಟ್ ಏಡ್ ಮಾಡಿದ್ದೀವಿ, ಡಾಕ್ಟ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಹುಲ್ಲು ತಿಂತಾ ಇಲ್ಲ ಆ್ಯಕ್ಚುಲಿ. ಕಾರಣ ಏನಪ್ಪ ಅಂತ ಹುಡುಕ್ತಾ ಹೋದಾಗ ಸುತ್ತಮುತ್ತ ಇಲ್ಲೇ ನೋಡ್ತಾ ಇದ್ವಿ. ತೋರಿಸ್ತೀನಿ ನೋಡಿ. ನಾವು ಮಾಡ್ತಕ್ಕಂಥ ತಪ್ಪುಗಳು ಇವೆಲ್ಲ. ಏನು ಅಂತಂದರೆ ಪ್ಲಾಸ್ಟಿಕ್ನಲ್ಲಿ ನಾವು ಅನ್ನನ ಅಥವಾ ಸಾಂಬಾರು ತರಕಾರಿನ ಹಾಕ್ಬಿಟ್ಟು ಈ ಥರ ಎಲ್ಲೆಲ್ಲ ಬಿಸಾಕ್ತಾರೆ. ಅದನ್ನು ಹಸುಗಳು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದಾಗಿ ಹಸುಗಳು ತನ್ನ ಆರೋಗ್ಯನ ಕೆಡಿಸ್ಕೊತಾ ಇದೆ. ಇದರಿಂದ ಏನಾಗುತ್ತೆ ಅಂತಂದರೆ ನೋಡಿ, ಬೀದಿ ಬದಿಯಲ್ಲಿ ಇರ್ತಕ್ಕಂತಹ ವಾರಸುದಾರರು ಇಲ್ಲದೇ ಇರತಕ್ಕಂಥ ಹಸುಗಳಿಗೆ ತೊಂದರೆ. ನಾವು ಮಾಡೋ ಚಿಕ್ಕ ತಪ್ಪು ಎಷ್ಟು ದೊಡ್ಡ ಎಫೆಕ್ಟ್ ಕೊಡುತ್ತೆ ಅಂತ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಅಂದ್ಕೊಳ್ಳಿ. ಇನ್ನಾದರೂ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಅಟ್ಲೀಸ್ಟು ಗಾಡಿ ಬರುತ್ತೆ, BBMP ಆಗಿರ್ಬೋದು ಅಥವಾ ಕಾರ್ಪೊರೇಷನ್ ಆಗಿರಬಹುದು, ಗಾಡಿ ಬರುತ್ತೆ, ಕಸಗಳನ್ನ ದಯವಿಟ್ಟು ಅದಕ್ಕೆ ಹಾಕಿ. ಮತ್ತು ಅನ್ನ ಹಾಕೋದು, ಕೆಲವ್ರಿಗೆ ಅದೊಂದು ಖಯಾಲಿ ಇದೆ, ಅದು ಅನ್ನ ಹಾಕ್ಬಿಡೋದು ಅಂತ. ಆ್ಯಕ್ಚುಲಿ ಹಸುಗಳಿಗೆ ಅನ್ನನೇ ಹಾಕಬಾರ್ದು. ಸೊ ಅವರು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನೋಡಿ ಇವಾಗ ಇದು ಎಷ್ಟು ಅನುಭವಿಸ್ತಾ ಇದೆ ಅಂತಂದರೆ, ಬೆಳಿಗ್ಗೆ ಆಯಿತು 7 ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು, ಇವಾಗ ಅರೌಂಡ್ 11 ಗಂಟೆ ಆಗ್ತಾ ಬಂತು, ಆಯಿತಾ. ಅದು ಸಫರ್ ಮಾಡ್ತಾ ಇರೋದನ್ನ ನೋಡಿ. ಮನುಷ್ಯರಾದರೂ ಏನೋ ಒಂದು ಮಾಡ್ಕೊತಾರೆ ಹಾಸ್ಪಿಟ್ಲಿಗೆ ಹೋಗೋದು ಅಂತ. ಇವುಗಳು ಏನು ಮಾಡ್ತವೆ ಅಂತೇಳಿ. ದಯವಿಟ್ಟು ಇದೊಂದು ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಇದು ಕಳಕಳಿ ಪ್ರಾರ್ಥನೆ. ಆದಷ್ಟು ಇದನ್ನು ಉಳಿಸ್ಕೊಳ್ಳೋಂಥ ವ್ಯವಸ್ಥೆ ನಾವು ಮಾಡಿಸ್ಕೊತೀವಿ. ಡಾಕ್ಟ್ರಿಗೆ ಆಲ್ರೆಡಿ ಫೋನ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ. ಟ್ರೀಟ್ಮೆಂಟ್ ಆಗುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ದೇವರ ದಯೆಯಿಂದ ಬದುಕುಳಿಲಿ ಅಂತ ನಮ್ಮದೊಂದು ಆಶಯ. ಧನ್ಯವಾದಗಳು.